ರಾಜ್ಯದ ಶ್ರೀಮಂತ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಆನೆ ಕಾಲಿಗೆ ಗಾಯವಾಗಿದೆ. 18 ವರ್ಷ ಪ್ರಾಯದ ಯಶಸ್ವಿನಿ ಕುಕ್ಕೆ ಸುಬ್ರಹ್ಮಣ್ಯದ ಆನೆಯನ್ನ ರಾಜ್ಯದ ಮಾಜಿ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ಕ್ಷೇತ್ರಕ್ಕೆ ಉಡುಗೊರೆಯಾಗಿ ನೀಡಿದ್ರು. ಮಾವುತರ ನಡುವಿನ ವೈಮನಸ್ಸಿನ ಪರಿಣಾಮವನ್ನ ಆನೆ ಎದುರಿಸುತ್ತಿತ್ತು. ಈ ಹಿಂದೆ ಮಾವುತರ ನಿರ್ಲಕ್ಷ್ಯದಿಂದ ಮೈಲುತುತ್ತು ಸೇವಿಸಿ ಯಶಸ್ವಿನಿ ಅನಾರೋಗ್ಯ ಪೀಡಿತವಾಗಿತ್ತು. ಆ ಬಳಿಕ ಸುಮಾರು 1 ತಿಂಗಳ ಕಾಲ ಅಸೌಖ್ಯದಿಂದಲೇ ಇದ್ದ ಆನೆಯ ಕಾಲಿಗೆ ಇದೀಗ ಗಾಯವಾಗಿದೆ. ಈ ಬಗ್ಗೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮಾಜಿ ಸದಸ್ಯರಾದ ಕೃಷ್ಣಮೂರ್ತಿ ಭಟ್ ಮಾತನಾಡಿದ್ದಾರೆ. ಯಾಕಂದರೆ ಆನೆಯ ಪರಿಸ್ಥಿತಿ ಹೇಗಿದೆ ಇವತ್ತು ಕೇಳಿದರೆ, ಇವತ್ತು 2 ವೈದ್ಯಾಧಿಕಾರಿಗಳು ಅದನ್ನು ನಿತ್ಯವೂ ತಪಾಸಣೆ ಮಾಡುವುದಿದ್ದರೆ ಇವರನ್ನು ಹೊರತುಪಡಿಸಿ ಯಾವುದೇ ಜಿಲ್ಲೆಯ ಬೇರೆ ಒಬ್ಬ ವೈದ್ಯರನ್ನು, ಪಶು ವೈದ್ಯರನ್ನು ತಂದು ಪರೀಕ್ಷೆ ಮಾಡಿದಲ್ಲಿ ಅದು ಇವತ್ತು ನಿಶಕ್ತಿಯಿಂದ ಬಳಲುತ್ತಾ ಇದೆ. ಅದಕ್ಕೊಂದು ಮಾರ್ಗಸೂಚಿ ಇದೆ. ಇಷ್ಟೇ ಕಿಲೋಮೀಟರ್ ಅದನ್ನು ನಡೆಸಬೇಕು, ಇಷ್ಟೇ ಪ್ರಮಾಣದ ಆಹಾರವನ್ನು ಕೊಡಬೇಕು, ಇಂಥದ್ದೆಲ್ಲ ಇದೆ. ಆದರೆ ಅದನ್ನು ಇವರು ಕೊಡ್ತಾ ಇಲ್ಲ. ಯಾಕಂದರೆ 11 ಗಂಟೆಗೆ ಇಲ್ಲಿ ತಂದು ಅದನ್ನು ನಿಲ್ಲಿಸಿ 12:30 1 ಗಂಟೆವರೆಗೆ ಹಣ ಸಂಗ್ರಹ ಒಂದೇ ಇವರಿಗೆ. ಆದರೆ ಬೆಳಗ್ಗೆ ನಡೆಸ್ತೇವೆ ಅಂತ ಹೇಳ್ತಾರೆ. ಇವರು ಸುಮ್ಮನೆ ಆದಿಸುಬ್ರಹ್ಮಣ್ಯದ ಭಾಗಕ್ಕೊಮ್ಮೆ ತಗೊಂಡೋಗಿ ಬರುವುದು ಹೊರತು ಬೇರೆ ಇಲ್ಲ. ಅದಕ್ಕೆ ಮರಕ್ಕೆ ಕಟ್ಟಾಕಬೇಕು, ಅದು ಮಣ್ಣನ್ನು ಎಳೆದು ಮೇಲೆ ಚೆಲ್ಲಾಡಬೇಕು. ಇವರು ಅದನ್ನು ಮಾಡ್ತಾ ಇಲ್ಲ. ಯಾಕೆಂದರೆ ಅದನ್ನು ತೊಳಿಬೇಕು. ಇವರಿಗೆ ದುಡ್ಡಾಗಬೇಕು ಹೊರತು ಆನೆ ಬದುಕಬೇಕು ಅಂತಿಲ್ಲ. ಆಮೇಲೆ ಇವರನ್ನು 100ಕ್ಕೆ 100 ನಾವು ವಿಚಾರ ಗೊತ್ತಿಲ್ಲದೆ ಹೋದರೂ ಇವರನ್ನು ಎಲ್ಲ ತಪಾಸಣೆ ಮಾಡಿದಾಗ ರಾತ್ರಿ ಆನೆಯನ್ನು ನೋಡುವುದಕ್ಕಿಂತ ಇವರನ್ನು ನೋಡಲಿಕ್ಕೆ ಜನ ಬೇಕು. ಯಾಕಂದರೆ ಅದು ಯಾವ ಪರಿಸ್ಥಿತಿಯಲ್ಲಿ ಇವರು ಇರ್ತಾರೆ ಅಂತೇಳಿ ಅಲ್ಲಿ ಹೋಗಿ ನೋಡೋರಿಲ್ಲ. ಅಧಿಕಾರಿಗಳು ಎಲ್ಲೋ ಇಲ್ಲೇ ಯಾವುದು ತಮ್ಮ ಆಸನಕ್ಕೆ ಫಿಟ್ ಆಗಿರ್ತಾರೆ ಹೊರತು ಯಾವ ನೌಕರ ಏನು ಮಾಡ್ತಾನೆ ಎಲ್ಲಿ ಅಂತೇಳಿ ನೋಡುವಂಥ ವಿಚಾರಗಳಿಲ್ಲ. ಅದು ಯಾಕೆಂದ್ರೆ ನಿಮಗೆ ಅರ್ಥ ಆಗ್ತಾ ಇದೆ. ಆದ್ದರಿಂದ ಎರಡನೇದಾಗಿ ಇವತ್ತು ಅದರ ಎಡಗಾಲು ಇವತ್ತು ನಡಿಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿಯಲ್ಲಿದೆ. ಅದನ್ನು ತಪಾಸಣೆ ಮಾಡ್ತಾ ಇಲ್ಲ. ನಾಳೆ ಅದು ಕೀವಾಗಿದೆ, ಆದರೆ ಬೆರಳು ಎದ್ದೋಗಿದೆ. ಈ ಪರಿಸ್ಥಿತಿಯಲ್ಲಿ ನೋಡಿದರೆ ಆನೆ ಇವತ್ತು ನಾಳೆ ಒಂದು ಸಾಯುವ ಪರಿಸ್ಥಿತಿ ಬಂದರೂ ಬಂತು. ಹಣ ಸಂಗ್ರಹ ಮಾಡಬಾರದು ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ದೇವಸ್ಥಾನದ ಒಳಗೆ ಇದೆ. ಆನೆ ನಿಲ್ಲಿಸುವಲ್ಲಿಯೇ ಹಣ ಸಂಗ್ರಹ ಇವರು ಕಿಸೆಗೆ ತುಂಬಿಸ್ತಾ ಇದ್ದಾರೆ ಅಂದರೆ ಇವರು ದುಡ್ಡು ತಗೊಳ್ತಾರೆ ಅಂತ ಹೇಳಬೇಕಷ್ಟೆ. ಇವರಿಗೆ ಕಾಣುವುದಿಲ್ಲ ಅಂದರೆ ಮತ್ತೆ ಯಾಕಿರುವುದು? ಆನೆ ಉತ್ಸವಕ್ಕೆ ಬರಬೇಕು, ಹೋಗಬೇಕು ಅಂತಿರಲಿ. ಇಲ್ಲಾಂದರೆ ಆನೆಯನ್ನೇ ಬಿಡಿ, ದುಬಾರಿಯಲ್ಲಿ ಎಲ್ಲಿ ಬಿಟ್ಟರು ಅದು ಆರಾಮಾಗಿ ಬದುಕಲಿ. ಅದನ್ನು ಕೊಲ್ಲುವುದಲ್ಲ. ಎ.ವಿ. ಶಿವಕುಮಾರನನ್ನು ಇವತ್ತು ತಗೊಂಡ್ರೆ ಇವನನ್ನು ಕಳಿಸ್ಬೋದು. ಇದು ಇವರಿಗೆ ಬೇಕಾದ್ದನ್ನು ನಿಯುಕ್ತಿ ಮಾಡೋದು ಅಂತಾದರೆ ಇದು ಕಾನೂನು. ಯಾಕೆ ಅವನು ಬೇಡ ಅಂತ ಹೇಳಬೇಕು? ನಾವು ಅವನಿಗೆ ಸಪೋರ್ಟ್ ಅಂತಲ್ಲ, ನಿವೃತ್ತನಾದವನು ಇಡಬಾರ್ದು. ಅವನು ಕಳಿಸ್ಲಿ, ಇವನನ್ನು ನೇಮಕಾತಿ ಮಾಡಲಿ. ನ್ಯಾಯ ಅನ್ನೋದು ಅದೇ ಅಲ್ವಾ? ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ಜಾತಿಯ ಹುಡುಗನಿಗೆ, ಇವತ್ತು ಜಾತಿ ವಿಚಾರ ನಾವು ಮಾತಾಡುವುದಲ್ಲ, ಆದರೆ ಒಂದು ಶೋಷಿತ ವರ್ಗದ ಒಬ್ಬ ಹುಡುಗನಿಗೆ ಅನ್ಯಾಯ ಆಗ್ತದೆ ಅಂದರೆ ಇದನ್ನು ಯಾರೂ ಕೇಳೋದಿಲ್ಲ ಅಂತ ಹೇಳುವಂಥ ವಿಚಾರವೇ ಆಗ್ತದೆ ಹೊರತು ಇದು ಸರಿಯಾದ ಕ್ರಮ ಅಲ್ಲ. ಯಾಕಂದರೆ ಇವನ ಹಿನ್ನೆಲೆಯನ್ನು ನೋಡಿದರೆ ಕೃಷ್ಣ ಆನೆಯನ್ನು ನೋಡಿದ, ಧರ್ಮಸ್ಥಳದಿದ್ದ, ಅಲ್ಲಿ ಯಾವ ಥರದಲ್ಲಿ ಬಂದ ಅಂತ ಅಲ್ಲಿಯವರಲ್ಲಿ ವಿಚಾರಿಸ್ಕೊಳ್ಳಿ. ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ, ಆದರೆ ಇಂಥ ದುಷ್ಟರಿಂದ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ. ವನ್ಯಜೀವಿ ಕಾಯ್ದೆಯ ಪ್ರಕಾರ ಹಲವು ನಿದರ್ಶನಗಳಿದೆ. ಅದನ್ನೆಲ್ಲ ಗಾಳಿಗೆ ತೂರಿ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಯಾರಿಗೆ ಕೇಳೋದು? ಇದು ಅನ್ಯಾಯ ಅಂತ ಹೇಳೋದನ್ನು ನಾನು 100ಕ್ಕೆ 100 ಇದನ್ನು ಖಂಡಿಸ್ತೇನೆ. ನಂದು ಕೃಷ್ಣಮೂರ್ತಿ ಭಟ್, ನಾನು ವ್ಯವಸ್ಥಾಪನಾ ಸಮಿತಿ ಮಾಜಿ ಸದಸ್ಯ.